ಸ್ನೇಹಿತರೆ, ಅಮೃತಧಾರೆ ಶನಿವಾರದ ಸಂಚಿಕೆ ತುಂಬ ಕುತೂಹಲಕಾರಿಯಾಗಿದೆ. ಈ ಸಂಚಿಕೆಯಲ್ಲಿ ಗೌತಮ್ ತುಂಬ ಖುಷಿಯಿಂದ ಸಂತೋಷದಿಂದ ಲಚ್ಚಿ ಜೊತೆ ಆಟ ಆಡ್ತಿರ್ತಾನೆ. ಅಷ್ಟೇ ಅಲ್ಲದೆ ಗೌತಮ್ ಯಾವ ಆಫೀಸ್ ಟೆನ್ಷನ್ ಎಲ್ಲ ಮರೆತು ತನ್ನ ತಂಗಿ, ತಾಯಿ ಮತ್ತು ಲಚ್ಚಿ ಮನೆಗೆ ಬಂದಿರುವ ಸಂತೋಷ ಒಂದೇ ಅವನಲ್ಲಿ ತುಂಬಿದೆ. ಗೌತಮ್ ತನ್ನ ತಂಗಿ ಮತ್ತು ತಾಯಿ ಹಾಗೂ ಲಚ್ಚಿ ಜೊತೆ ಊಟ ಮುಗಿಸಿ ರೂಮ್ಗೆ ಲಚ್ಚಿಯನ್ನು ಕರ್ಕೊಂಡು ಬಂದಿರ್ತಾನೆ. ಲಚ್ಚಿ ಕೂಡ ಅಷ್ಟೇ ಮಾಮ ಮಾಮ ಅಂತ ಗೌತಮ್ ಹಿಂದಿಂದನೇ ಅಡ್ಡಾಡ್ತಿರ್ತಾಳೆ. ಅಷ್ಟೇ ಅಲ್ಲದೆ ಇಲ್ಲಿ ಲಚ್ಚಿ ಅವ್ರ ಗೌತಮ್ ಮಾಮನ ಮೇಲೆ ಕುಳಿತುಕೊಂಡು ಮಾಮ ಮಾಮ ನನಗೆ ಯಾವುದಾದ್ರೂ ಒಂದು ಕತೆ ಹೇಳು ಅಂತ ಕೇಳ್ತಿರ್ತಾಳೆ. ಆಗ ಮಾಮ ನೀನು ನಂಗೆ ಸಣ್ಣ ಕತೆದು ಹೇಳಬಾರ್ದು, ದೊಡ್ಡ ಕತೆನೇ ಹೇಳಬೇಕು ಅಂತ. ಆಗ ಗೌತಮ್ ಅಯ್ಯಪ್ಪ ಸ್ಟಾರ್ಟ್ ಆಯ್ತಾ ಅನ್ಕೋತಾನೆ. ಆಮೇಲೆ ಗೌತಮ್ಗೆ ಮಾಮ ನೀನು ಕತೆ, ಹಾಗಾದ್ರೆ ನಾನು ಒಂದು ಕತೆ ಹೇಳ್ತೇನೆ ಕೇಳು. ಒಂದೂರಲ್ಲಿ ಒಂದು ರಾಜ ಇದ್ದ. ಮಾಮ ಮಾಮ ಈ ಕತೆ ಬೇಡ, ಇದನ್ನ ಅಮ್ಮ ನಂಗೆ ಡೈಲಿ ಇದೇ ಕತೆ ಹೇಳ್ತಾಳೆ, ನೀ ಈ ಕತೆ ಬೇಡ ಅಂತ ಹೇಳ್ತಾಳೆ ಲಚ್ಚಿ. ಹಾಗಿದ್ರೆ ಒಂದೂರಲ್ಲಿ ಒಂದು ರಾಣಿ ಇದ್ಲು ಅಂತ ಹೇಳ್ತಾನೆ. ಮಾಮ ನಂಗೆ ಈ ಕತೆನೂ ಬೇಡ, ಅಮ್ಮ ಹೇಳಿದಾಳೆ ಅಂತ. ಹಾಗಾದ್ರೆ ನಿಂಗೆ ಒಂದು ಡ್ರ್ಯಾಗನ್ ಕತೆ ಹೇಳೋಣ ಅಂತ. ಹಾ ಮಾಮ ಹೇಳು ನನಗೆ ಅಂತ ಖುಷಿ ಆಗತ್ತೆ. ಕತೆ ಸ್ಟಾರ್ಟ್ ಮಾಡ್ತಾನೆ ಗೌತಮ್. ಒಂದೆರಡು ಮೂರು ಪಾಯಿಂಟ್ಸ್ ಆಗ್ತಾನೆ, ಬೇರೆ ಬೇರೆ ಸ್ಟೋರಿ ಎಲ್ಲ ಹೇಳ್ತಾನೆ. ಲಚ್ಚಿಗೆ ತುಂಬ ಖುಷಿ ಆಗ್ತಿರ್ತದೆ, ಕತೆ ಕೇಳ್ತಿರ್ತಾಳೆ. ಆಗ ಗೌತಮ್ಗೆ ಒಮ್ಮೆ ನಿದ್ದೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಗೌತಮ್ ಆಗ ಮಲಗಿ ಬಿಡ್ತಾನೆ. ಆಗ ಮಲಗಿದ ತಕ್ಷಣ ಈಕಿ ಲಚ್ಚಿ ಗೌತಮ್ನನ್ನು ಹೇಗಾದರೂ ಮಾಡಿ ಎಬ್ಬಿಸ್ಬೇಕಂತ ಟ್ರೈ ಮಾಡ್ತಾಳೆ ಎಬ್ಸೋದಕ್ಕೆ. ಆದರೆ ಗೌತಮ್ಗೆ ಫುಲ್ ನಿದ್ದೆ ಗೊರಕೆ ಹೊಡೋದಕ್ಕೆ ಸ್ಟಾರ್ಟು. ಗೌತಮ್ಗೆ ಎಚ್ಚರನೇ ಆಗೋದಿಲ್ಲ. ಅಷ್ಟರಲ್ಲಿ ಭೂಮಿಕಾ ಬರ್ತಾಳೆ. ಭೂಮಿಕಾ ಬರೋದನ್ನ ನೋಡಿದ ತಕ್ಷಣ ಲಚ್ಚಿ ಸುಮ್ಮನೆ ಅಯ್ಯೋ ಯಾರೋ ಬಂದಪ್ಪ ಅಂಥೇಳಿ ಲಚ್ಚಿ ಸುಮ್ಮನೆ ಮಲ್ಕೊಂಡವ್ರ ಥರ ಆ್ಯಕ್ಟಿಂಗ್ ಮಾಡ್ತಿರ್ತಾಳೆ. ಗೌತಮ್ ಮಾಮನ ಎದೆ ಮೇಲೆ ತಲೆ ಇಟ್ಕೊಂಡು ಮಲ್ಕೊಂಡಿರ್ತಾಳೆ. ಹೌದು, ಲಚ್ಚಿ ಮತ್ತು ಗೌತಮ್ ಇಬ್ಬರು ಮಲಗಿದ್ದಾರೆ ಅಲ್ಲ ಅಂತ ಖುಷಿಯಿಂದ ಪಾಪ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ, ಎಷ್ಟೊಂದು ಖುಷಿಯಾಗಿ ನೆಮ್ಮದಿಲೇ ನಿದ್ದೆ ಮಾಡ್ತಿದ್ದಾರೆ ಅಂತ ಭೂಮಿಕಾ ಅವ್ರನ್ನೇ ನೋಡ್ತಾ ನಿಂದಿರ್ತಾಳೆ. ಆಗ ಗೌತಮ್ಗೆ ಹಣೆ ಮೇಲೆ ಒಂದು ಮುತ್ತಿಡ್ತಾಳೆ. ಆ ಮುತ್ತಿಟ್ಟಿದ ತಕ್ಷಣ ಲಚ್ಚಿ ನನಗೇ ಕಿಸ್ಸ ಅಂತಾಳೆ. ಏ ಕಳ್ಳಿ, ನೀನು ಮಲಗಿಲ್ವಾ, ಮಲಗಿದವ್ರ ಥರ ನಾಟಕ ಮಾಡ್ತಾ ಇದ್ದೀಯಾ ಅಂತ ಭೂಮಿಕಾ ಕೇಳ್ತಾಳೆ. ಈ ರೀತಿಯಾಗಿ ಗೌತಮ್, ಭೂಮಿಕಾ ಹಾಗೂ ಲಚ್ಚಿ ಇವರು 3 ಜನ ಮನೆಗೆ ತನ್ನ ಗೌತಮ್ ಅವ್ರ ತಾಯಿ, ತಂಗಿ ಮತ್ತು ಮಗಳು ಸಿಕ್ಕಿದ ಖುಷಿಯಲ್ಲಿ ಗೌತಮ್ ತುಂಬ ಖುಷಿಯಾಗಿದ್ದಾನೆ. ಭೂಮಿಕಾ ಕೂಡ ಅಷ್ಟೇ ಖುಷಿಯಾಗಿದ್ದಾಳೆ. ಈ ಕತೆ ತುಂಬ ಚೆನ್ನಾಗಿ ಓಡ್ತಾ ಇದೆ. ಮುಂದೆ ಏನಾಗುತ್ತೆ, ಶಕುಂತಲಾ ಏನು ಪ್ಲ್ಯಾನ್ ಮಾಡ್ತಾಳೆ ಅಂತ ನಾವು ಕಾದು ನೋಡೋಣ. ಈ ಸೀರಿಯಲ್ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.